ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮನವರು ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರೊಂದಿಗೆ ಸಂಭಾಷಣೆ ನಡೆಸಿದರು. ಯಾವ ರೀತಿ ಅಂತ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಈರನಗೌಡ. ಅಮ್ಮನವರ ಜೊತೆ ರಾಯಚೂರಿನಲ್ಲಿರುವ ಪ್ರಥಮ ದರ್ಜೆ ಕಾಲೇಜ್ಗೆ ಬಂದಿವಿ ನೋಡ್ರಪ್ಪ. ಇಲ್ಲಿಗೆ ಬಂದು ಅಮ್ಮನವರು ಪರಿಸರ ಪ್ರೇಮಿಗಳಾದ ಈರಣ್ಣ ಕೋಸ್ಗೆ ಅನ್ನವರಿಗೆ ಕಾಲೇಜ್ ವತಿಯಿಂದ ಗೌರವಿಸಿದ ನಂತರ ನಾವು ಮತ್ತು ಪ್ರದೀಪ್ ಅಣ್ಣ, ಉಮೇಶ್ ಅಣ್ಣ, ರಾಯಚೂರು ವೆಂಕಿ ಅಣ್ಣ ಎಲ್ಲರೂ ಸೇರಿ ಒಳಗಡೆ ಹೊಂಟಿವಿ ನೋಡ್ರಪ್ಪ. ಅಮ್ಮನವರು ಸಂಭಾಷಣೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಮಾತುಗಳಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಹಾಗೂ ಬಸವಣ್ಣನವರ ಸಮಾನತೆಯ ಸಂದೇಶಗಳನ್ನು ವಿದ್ಯಾರ್ಥಿನಿಯರಿಗೆ ತಿಳಿಸಿದರು. ಹಾಗೂ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯಿಂದ ದೂರವಿರಲು ಹಾಗೂ ಕೆಟ್ಟ ಚಟಗಳಿಗೆ ಬಲಿಯಾಗದಂತೆ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿನಿಯರ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮ ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ಶಿಕ್ಷಣ ಮತ್ತು ವ್ಯಕ್ತಿತ್ವ ವಿಕಾಸದತ್ತ ಗಮನ ಹರಿಸುವಂತೆ ಕರೆ ನೀಡಿದರು. ಶಿಕ್ಷಣವೇ ಬದುಕನ್ನು ರೂಪಿಸುವ ಅತ್ಯಂತ ದೊಡ್ಡ ಶಕ್ತಿ. ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ನಿಮ್ಮ ಕನಸುಗಳತ್ತ ಮುನ್ನಡೆಯರೆಂದು ಅಮ್ಮನವರು ಕೂಡ ಹೇಳಿದರು. KAS ಮತ್ತು IAS ಕೋಚಿಂಗ್ ಸೆಂಟರ್ ಹಾಗೂ ವಿದ್ಯಾರ್ಥಿಗಳು ಬಸ್ ಸಂಚಾರ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಅಮ್ಮನವರು ಭರವಸೆ ಕೊಟ್ಟರು. ಇದನ್ನು ಕೇಳಿದ ವಿದ್ಯಾರ್ಥಿನಿಯರು ಬಹಳ ಸಂತೋಷದಿಂದ ಅಮ್ಮನವರಿಗೆ ಚಪ್ಪಾಳೆಯ ಮುಖಾಂತರ ಕೃತಜ್ಞತೆ ಹೇಳಿದರು. ಅಮ್ಮನವರ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳುತ್ತಾ ನನ್ನ ಸ್ವೀಟ್ ಅಂಡ್ ಶಾರ್ಟ್ ಲಾಗನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.